ಇವತ್ತಿನ ಕ್ವೆಶ್ಚನ್. ಟೂ ಫೈನೈಟ್ ಸೆಟ್ have m and n elements respectively. The total number of subset is 992, more than the total number of subsets of the second set. Then find the value of m and n. ಇದನ್ನು ಫಸ್ಟ್ ಆಫ್ ಆಲ್ ಫಾರ್ಮುಲಾ, ಸಬ್ಸೆಟ್ಟಿನ ಒಂದು ಫಾರ್ಮುಲಾ ಇದೆ. ಸಬ್ಸೆಟ್ ನಂಬರ್ ಆಫ್ ಸಬ್ಸೆಟ್ಸ್ ಹೇಗೆ ಹುಡ್ಕೋದು ಅಂತೇಳಿ 2n ಅಂತೇಳಿ. n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಸೊ ಇದ್ರೊಳಗೆ ಸಿಂಪಲ್ ಆಗಿ ಇದನ್ನು ವಿಡಿಯೋ ಪಾಸ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಒಮ್ಮೆ ನೋಡಿ. ಇದರೊಳಗೆ ಫಸ್ಟಿಗೆ ಏನಿದೆ, ಒಂದು ಸೆಟ್ ಇದೆ ಎಮ್ ಸೆಟ್. ಒಂದು ಸೆಟ್ನಲ್ಲಿ ಎಮ್ ಎಲಿಮೆಂಟ್ಸ್ ಇದೆ. ಸೊ ಇಟ್ ವಿಲ್ ಹ್ಯಾವ್ 2m ಆ್ಯಂಡ್ ಎನ್ ಸೆಟ್ ವಿಲ್ ಹ್ಯಾವ್ 2n ಎಲಿಮೆಂಟ್ಸ್. ಇವಾಗ ಏನಂದಿದ್ದಾರೆ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಈಸ್ ಇದು ಫಸ್ಟ್ ಸಬ್ಸೆಟ್, ಇದು ಸೆಕೆಂಡ್ ಸಬ್ಸೆಟ್. ಸೊ ಫಸ್ಟ್ ಸಬ್ಸೆಟ್ಟಿನ ಒಂದು ಎಲಿಮೆಂಟ್ಸ್ 192 ಈಸ್ ಮೋರ್ ದೆನ್ ದ ಸೆಕೆಂಡ್ ಸಬ್ಸೆಟ್. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ರಿವರ್ಸ್ ಆಗಿ ಬನ್ನಿ. ಸೆಕೆಂಡ್ ಸಬ್ಸೆಟ್ ಈಸ್ 2n ಬರ್ತಿದ್ದೇನೆ, ಈಸ್ 92 ಮೋರ್ ದೆನ್ ದ ಸೆಕೆಂಡ್ ಸಬ್ಸೆಟ್. ಈ ಸಬ್ಸೆಟ್ಟಿನ ಈ ಫಸ್ಟ್ ಸಬ್ಸೆಟ್ ಈಸ್ 992 ಮೋರ್ ದೆನ್ ದ ಸೆಕೆಂಡ್ ಸಬ್ಸೆಟ್. ಸೊ ಇದನ್ನು ಹೀಗೆ ಬರೆದ ನಂತರ ಜಂಬಲ್ ಮಾಡಿ ಹೀಗಾಗುತ್ತೆ. ಹೀಗಾದ್ಮೇಲೆ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಇರುತ್ತೆ. ಫಸ್ಟ್ ಮೆಥಡ್ ಹಿಟ್ ಆ್ಯಂಡ್ ಟ್ರಯಲ್ನಲ್ಲಿ 2, 4, 8 ಇದು 2:1, 2:2 ಹೀಗೆಲ್ಲ ಬರ್ಕೊಂತ ಹೋದ ನಂತರ ಸಿಗುತ್ತೆ 16, 32, 64, 128, 256, ನಂತರ 512, 100, 1024. ನಾನು ಇಲ್ಲೇ ಏಕೆ ನಿಂದಿರಿಸಿದೆ ಅಂದರೆ ಮ್ಯಾಕ್ಸಿಮಮ್ 992 ಇದೆ. ನಿಯರೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಇಂಟೀಜರ್ ಇದೇ ಇರೋದು, ಅದಕ್ಕೋಸ್ಕರ ಇಲ್ಲಿ ನಿಂದಿರಿಸಿದ್ದೇನೆ. ಇದಾದ ನಂತರ ಇದರೊಳಗೆ ಏನು ಮೈನಸ್ ಮಾಡಿದರೆ ನಮಗೆ 992 ಸಿಗುತ್ತೆ. ಇದರ ನಂತರ ಫಸ್ಟ್ ಆಫ್ ಆಲ್ 2 ಬೇಕು. ಸಿಂಪಲ್ ಹಿಂಟ್ ಇದೆ, -2 ಮಾಡಬೇಕು. 2 ಅಂದರೆ ಇದೆ, -2 ಮಾಡಿದರೆ 500 ಇನ್ನು 500, 400 ರೇಂಜ್ನಲ್ಲಿ ಬರುತ್ತೆ. ಇದಾಗಲ್ಲ, ಇದು ಆಗಲ್ಲ, ಯಾಕೆಂದರೆ 2 ಬೇಕು ನಮಗೆ. 4 - 2 ಆಗಬೇಕು, ಯಾಕೆಂದರೆ ನಮ್ಮ ಆನ್ಸರ್ನಲ್ಲಿ 2 ಇದೆ. ಸೊ ಇದು ಮೈನಸ್ ಮಾಡಿದರೆ 0 ಆಗುತ್ತೆ. ಇದು ಮೈನಸ್ ಮಾಡಿದರೆ 32 ಮೈನಸ್ ಮಾಡಿದರೆ 1024 - 32 ಇದಾಗುತ್ತೆ 2, ಇದಾಗುತ್ತೆ 12 - 3 9, ಇದಾಗುತ್ತೆ 9. ಸೊ 2 ಫಸ್ಟ್ 10 ಇದೆ, ಯಾಕೆಂದರೆ 2:10 ಇದಾಗುತ್ತೆ 2:5, 32 2:5 ಇದೆ. ಸೊ -2:5 ಈಕ್ವಲ್ಸ್ ಟು 992. ಸೊ ಇದು m = 10 ಆಗುತ್ತೆ, n = 5 ಆಗುತ್ತೆ. ಇದೇ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಇದೆ. ಸೆಕೆಂಡ್ ಮೆಥಡ್ ಸ್ವಲ್ಪ ಕಷ್ಟ ಇದೆ, ಸೆಕೆಂಡ್ ಮೆಥಡು ಹೇಳುತ್ತೇನೆ. ಸೆಕೆಂಡ್ ಮೆಥಡ್ನಲ್ಲಿ 2m - 2n = 992. ಇದರೊಳಗೆ 2n ಸಣ್ಣದಿರೋದನ್ನು ದೆನ್ ಕಾಮನ್ ತೆಗಿಬೇಕು. 2m - n -1 = 292 ಆಗುತ್ತೆ. ಇದರೊಳಗೆ 2 ಮಲ್ಟಿಪ್ಲೈ ಮಾಡಿದರೆ ಇದು ಸಿಗಬೇಕಂತಿದೆ. 2:5 ಇದನ್ನು ಫಸ್ಟ್ ಆಫ್ ಆಲ್ ಬ್ರೇಕ್ ಡೌನ್ ಮಾಡಬೇಕು. 4 ಡಿವೈಡ್ ಮಾಡಿ 18 ಡಿವೈಡ್ ಮಾಡಿದರೆ ಸಿಗುತ್ತೆ ನಿಮಗೆ. 18 ಡಿವೈಡ್ ಮಾಡಿದರೆ 18 ಡಿವೈಡ್ ಆಗಲ್ಲ, 4 ಡಿವೈಡ್ ಮಾಡಿ ನೋಡಬೇಕು. 4 ಡಿವೈಡ್ ಮಾಡಿದರೆ 2, 1, 4 16, 32, 248 × 4 992 ಕೊಡುತ್ತೆ. ಇದನ್ನು ಇನ್ನೂ ಬ್ರೇಕ್ ಡೌನ್ ಮಾಡಿದರೆ 2 ಅಲ್ಲಿ ಬ್ರೇಕ್ ಡೌನ್ ಮಾಡಬೇಕು. 8 × 3 1 8 24 ಇದಾಗುತ್ತೆ ನೋಡಿ. ಇದು 2:3, ಇದು 31, ಇದು 2:2. ಸೊ ಇಟ್ ವಿಲ್ ಬಿ 2:5, 31 ಹೇಗೆ ಬರೆಯೋದಂದರೆ 2:5 -1 ಹೀಗೆ ಬರಿಬೋದು. ಇವಾಗ ಇದನ್ನು ಕಂಪೇರ್ ಮಾಡಿ. ಇದನ್ನು 2n ×
2m-n-1 ಇದೆ. ಸೊ n ಈಕ್ವಲ್ಸ್ ಟು 25 ಆಗುತ್ತೆ. ಎಮ್ ವ್ಯಾಲ್ಯೂ ಏನಾಗುತ್ತೆ, m-n ಈಕ್ವಲ್ಸ್ ಟು ಇಲ್ಲಿ 5 ಆಗುತ್ತೆ. ಇದನ್ನು ಕಂಪೇರ್ ಮಾಡಿದೆ, ಈ ಫುಲ್ ಟರ್ಮ್ನ ಇದಕ್ಕೆ ಕಂಪೇರ್ ಮಾಡ್ತಿದ್ದೇನೆ. ಓಕೆ, m-n ಈಕ್ವಲ್ಸ್ ಟು 5. ಸೊ m ಈಕ್ವಲ್ಸ್ ಟು 5 ಪ್ಲಸ್ n ಇದೆ, 5 ಇದೆ, n 5. ಸೊ 5 ಪ್ಲಸ್ 5 ಈಕ್ವಲ್ಸ್ ಟು 10. ಸೊ m ಈಕ್ವಲ್ಸ್ ಟು 10, n ಈಕ್ವಲ್ಸ್ ಟು ಇದೇ ಆನ್ಸರ್ ಇಲ್ಲಿ ಸಿಕ್ಕಿರೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್ ಮಾಡಿ.